ಹಾಯ್ ನಮಸ್ಕಾರ, ಹೇಗಿದ್ದೀರಾ? ನಾನು ವಿದ್ಯಾ ಮಲ್ನಾಡ್. ಬಿಗ್ ಬಾಸ್ ಮನೆಯ ಮತ್ತೊಂದು ಅಪ್ಡೇಟ್. ಅಶ್ವಿನಿ ಗೌಡ ಮೇಲೆ FIR ಆಗಿದೆ. ಬಿಡದಿ ಸ್ಟೇಷನ್ಲಿ ಹೈಕೋರ್ಟ್ನ ವಕೀಲರೊಬ್ರು FIRನ ದಾಖಲು ಮಾಡಿದ್ದಾರೆ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಅಶ್ವಿನಿ ಗೌಡ ಅವರೇ, ನಿಮಗೆ ಬೇಕಿತ್ತಾ ಇದೆಲ್ಲ? ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅನ್ನೋದು ಇದಕ್ಕೆ ಅಲ್ವಾ? ಏನಾಗಿತ್ತು? ಈ 50 ಲಕ್ಷ ಗೆದ್ರೆ ನಾನೇನೋ ಮಾಡ್ಬಿಡ್ತೀನಿ ಅನ್ನೋ ಥರದಂಥವ್ರು ನೀವಲ್ಲ. ಯಾಕಂದರೆ ನಿಮಗೆ ವೆಲ್ ಸೆಟಲ್ಡ್ ಫ್ಯಾಮಿಲಿ. 50 ಲಕ್ಷ ನಿಮ್ಗೆ ಅಮೌಂಟೇ ಆಗಿರಲಿಲ್ಲ, ಮ್ಯಾಟರೇ ಆಗಿರಲಿಲ್ಲ. ಇನ್ನೊಂದು ಕಡೆ ಖಂಡಿತವಾಗ್ಲೂ ಒಂದು ಒಳ್ಳೆ ಹೆಸರಿತ್ತು. ನೀವು ಬಿಗ್ ಬಾಸ್ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನು ನಾವು ಏನೋ ಅನ್ಕೋಬಿಟ್ಟಿದ್ವಿ. ಆ ಹೋರಾಟದ ಶಾಲ್ ಹಾಕೊಂಡು, ಕನ್ನಡದ ಬಾವುಟವನ್ನು ಕೈಯಲ್ಲಿ ಇಟ್ಕೊಂಡು, ಅಥವಾ ಕನ್ನಡ ಪರ ಶಾಲ್ನ ಹಾಕೊಂಡು ಕನ್ನಡದ ಪರವಾಗಿ ನಿಂತ್ಕೊಳ್ತೀವಿ ಅಂದಾಗ ನಿಮ್ಮ ಬಗ್ಗೆ ಏನೇನೋ ಅನ್ಕೊಂಡಿದ್ವಿ ನಾವು ಎಲ್ಲರೂ ಕೂಡ. ಬಟ್ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ದೊಡ್ಡ ತಪ್ಪು ಮಾಡ್ಕೊಂಡ್ರಿ ನೀವು. ಬೇಡವಾಗಿತ್ತು ನಿಮಗಿದು. ಆ ರಕ್ಷಿತನ ಟಾರ್ಗೆಟ್ ಮಾಡಿದ್ರಿ. ಅದೊಂಥರ ಇನ್ಸ್ಟೆಂಟ್ ಕರ್ಮ ಅಂತಾರಲ್ಲ, ಹಾಗೆ ನೋಡಿ ನಿಮಗೆ. ಆಕೆ ಬಟ್ಟೆ ನೋಡಿ ಅಳಿದ್ರಿ ನೀವು, ನೀನು ಎಲ್ಲಿಂದ ಬಂದಿರೋಳು ಗೊತ್ತಾಗುತ್ತೆ ಅಂತ. ಅದಾಗ್ತಿದ್ದಂಗೆ ಸೇಮ್ ಎಸ್ ಕ್ಯಾಟಗರಿ ಅಂತ ಬಳಸ್ತೀರಿ. ಎಸ್ ಕ್ಯಾಟಗರಿ, ನಾನು ಅದಕ್ಕಾಗಿ ಇಷ್ಟಪಡಲ್ಲ ಅಂತವ್ರನ್ನಂತ. ಏನ್ರಿ ಮೇಡಮ್ ಎಸ್ ಕ್ಯಾಟಗರಿ ಅಂದರೆ? ಎಸ್ ಕ್ಯಾಟಗರಿ ಅಂದ್ರೆ ಏನು? ಜಾತಿ ನಿಂದನೆ ಮಾಡ್ತಾ ಇದ್ದೀರಾ? ಯಾವುದಾದ್ರೂ ಜಾತಿ ಹೆಸರು ಹೇಳಕ್ ಹೋದ್ರಾ? ಹೌದು ಅನ್ನೋದಾದ್ರೆ ಅಟ್ರಾಸಿಟಿ ಕೇಸ್ ಬರುತ್ತೆ ರೀ. ನೀವು ಕನ್ನಡ ಪರ ಹೋರಾಟಗಾರ್ತಿ, ಓದಿರೋರು, ಇದ್ರ ಬಗ್ಗೆ ಕೇಸ್ ಯಾವುದೇ ಏನು ಮಾತಾಡಿದ್ರೆ ಏನು ಕೇಸ್ ಆಗುತ್ತೆ, ಯಾವ ಸೆಕ್ಷನ್ಸ್ ಹಾಕ್ತಾರೆ, ನನ್ನನ್ನು ಜನ ಹೆಂಗೆ ನೋಡ್ತಾರೆ, ಇವೆಲ್ಲವೂ ಗೊತ್ತು. ಇವುಗಳನ್ನು ನೀವು ನಿಭಾಯಿಸಿದಿರಿ, ಹೋರಾಟ ಮಾಡಿದಿರಿ. ನಿಮ್ಮಂಥವ್ರ ಬಾಯಲ್ಲಿ ಎಸ್ ಕ್ಯಾಟಗರಿ ಮತ್ತೊಂದು, ನೀನು ಎಲ್ಲಿಂದ ಬಂದಿರೋಳು ಗೊತ್ತಾಗುತ್ತೆ ಅಂದರೆ ಹೆಂಗೆ? ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಗ್ ಬಾಸ್ ಮನೆಗೆ ಬಿಡದಿ ಪೊಲೀಸರು ಬಂದು ಬಾಗಿಲನ್ನ ಡೋರ್ ತಟ್ಬೋದು, ಕಳಿಸಿ ಅವ್ರನ್ನ ಹೊರಗೆ ಅಂತ. ನಿಮ್ಮಿಂದ ಬಿಗ್ ಬಾಸ್ ಮನೆ ಒಂಥರ ಬಿಗ್ ಬಾಸ್ ಮನೆ ಕಪ್ಪು ಚುಕ್ಕೆ ಇದು. ಇನ್ ಕೇಸ್ ಎಲ್ಲಾದ್ರೂ ಸ್ಟೇಷನಿಂದ ಪೊಲೀಸರು ಹೋದ್ರೆ. ಆಮೇಲೆ ಇದೇನು ಫಸ್ಟ್ ಟೈಮ್ ಅಲ್ಲ ಬಿಡಿ. ಹೋದ ಸಲ ಚೈತ್ರಾ ಕುಂದಾಪುರ, ಅದ್ರ ಹಿಂದೆ ವರ್ತೂರ್ ಸಂತೋಷ್ ಅವರು ಕೆಲವೊಂದು ಕೇಸ್ಗಳಲ್ಲಿ ಹೊರಗೆ ಹೋಗಿ ಬಂದಿದ್ರು. ಬಟ್ ಅವೆಲ್ಲವೂ ಒಂದು ರೀತಿ. ನೀವು ಮಾತಾಡಿರೋದು ಎಸ್ ಕ್ಯಾಟಗರಿ. ದಯವಿಟ್ಟು ಹೇಳಿ ಮೇಡಮ್, ಎಸ್ ಕ್ಯಾಟಗರಿ ಅಂದ್ರೆ ಏನು ಅಂತ. ಲಾಸ್ಟ್ ವೀಕೆ ಸುದೀಪ್ ಅವ್ರು ಕೇಳ್ತಾರೆ ಇದನ್ನಂತ ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ವಿ. ಕೇಳಿದ್ರು, ನೀವು ಮಾಡಿದಂತಹ ಗನಂದಾರಿ ಕೆಲಸಗಳನ್ನ ನಿಮ್ಮ ಗಮನಕ್ಕೆ ತಂದ್ರು. ಆದರೆ ಈ ಎಸ್ ಕ್ಯಾಟಗರಿ ಬಗ್ಗೆ ಕೇಳಲಿಲ್ಲ. ಅದೊಂದು ಕೇಳ್ಬಿಡ್ಬೇಕಿತ್ತು, ಆಗ ಜನಕ್ಕೆ ಕ್ಲಾರಿಟಿ ಸಿಗ್ತಾ ಇತ್ತು. ಹೊರಗಡೆ ವಿಪರೀತ ಚರ್ಚೆ ಆಗ್ತಾ ಇದೆ. ಅಲ್ಲ, ಹೇಳ್ಕೊಳಕ್ ಕನ್ನಡ ಪರ ಹೋರಾಟಗಾರ್ತಿ, ಅಷ್ಟೊಂದು ಹೋರಾಟ ಇಷ್ಟೊಂದು ಅಂತಾರೆ. ಈ ಹೆಂಗಸಿನ ಬಾಯಲ್ಲಿ ಎಸ್ ಕ್ಯಾಟಗರಿ ಅಂತ ಮಾತಾಡ್ತಾಳಲ್ಲ, ಏನು ಹಂಗಂದ್ರೆ ಅಂತ ತುಂಬ ಜನ ಮಾತಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಎಸ್ ಕ್ಯಾಟಗರಿ ಅಂದರೆ ಯಾವುದಾದ್ರೂ ಜಾತಿ ಹೆಸರನ್ನ ಇಟ್ಕೊಂಡು ನಿಂದನೆ ಮಾಡಿದ್ರಾ? ನೀವು ಮೇಲ್ಜಾತಿಯವರು ಮತ್ತೊಂದು ಕೆಳಜಾತಿ ಅಂತ ಏನಾದರೂ ಮಾತಾಡಿದ್ರಾ? ಅಟ್ರಾಸಿಟಿ ಕೇಸ್ ಆಗುತ್ತೆ. ಅಥವಾ ಆಕೆ ಬಟ್ಟೆ ನೋಡಿ ಹಂಗಿಸಿದ್ರಲ್ಲ, ನೀನು ಎಲ್ಲಿಂದ ಬಂದಿರೋಳು ಗೊತ್ತಾಗುತ್ತೆ ಅಂತ. ಸೊ ಆ ಬೇಸಲ್ಲಿ ಏನಾದರೂ ಸ್ಲಮ್ ಗಿಮ್ ಅಂತ ಏನಾದರೂ ಮಾತಾಡಿದ್ರ? ಉತ್ತರ ಕೊಡ್ಬೇಕು ನೀವು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪೊಲೀಸರು ಬರ್ತಾರೆ. ಬಟ್ ಆ ಪೊಲೀಸರು ಬಂದ ತಕ್ಷಣ ನಿಮ್ಗೆ ಏನೋ ಆಗ್ಬಿಡುತ್ತೆ, ಡ್ಯಾಮೇಜ್ ಆಗಿಬಿಡುತ್ತೆ ಅಂತಲ್ಲ. ಆಲ್ರೆಡಿ ನೀವು ಡ್ಯಾಮೇಜ್ ಮಾಡ್ಕೊಂಡಿದ್ದೀರಿ ನಿಮ್ಮ ಇಮೇಜ್ನ. ನಾವು ಅಶ್ವಿನಿ ಗೌಡ ಅಂದರೆ ಏನೋ ಅಂದ್ಕೊಬಿಟ್ಟಿದ್ವಿ. ಕನ್ನಡ ಪರ ಹೋರಾಟಗಾರ್ತಿ ಅಂತ ಒಂದು ಹೆಮ್ಮೆ ಇತ್ತು, ಖುಷಿ ಇತ್ತು. ನಿಮ್ಮನ್ನು ನೋಡಿದಾಗ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು. ಬಿಗ್ ಬಾಸ್ ಮನೆಗೆ ಹೋಗುವಂಥವ್ರು ಯಾರು ಹೇಳಿ? ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಳ್ಳೆ ಹೆಸರು ತಗೋಬೇಕು, ಟ್ರೆಂಡನ್ನು ಸೃಷ್ಟಿ ಮಾಡ್ಕೋಬೇಕು, ಸಿನಿಮಾ ರಂಗದಲ್ಲಿ ಯಾವುದಾದ್ರೂ ಅವಕಾಶ ಸಿಗಬೇಕು, ಇಂಥದ್ದೇನಾದ್ರು ಆಸೆ ಇಟ್ಕೊಂಡಿರೋರು ಆ ಬಿಗ್ ಬಾಸ್ ಮನೆಯ ಪ್ಲಾಟ್ಫಾರ್ಮನ್ನು ಬಳಸ್ಕೊಳ್ಳಿ. ನೀವು ಯಾಕ್ರಿ ಹೋದ್ರಿ? 50 ಲಕ್ಷ ಅಮೌಂಟ್ ಬಿಗ್ ಬಾಸ್ ಗೆದ್ದರೆ ಅದು ನಿಮಗೆ ಮ್ಯಾಟರಾ? ಖಂಡಿತವಾಗ್ಲೂ ಇಲ್ಲ. ಅಥವಾ ಹೆಸರು, ನಿಮಗೆ ಆಲ್ರೆಡಿ ಹೆಸರಿತ್ತು, ಈಗ ಅಲ್ಲಿಗೆ ಹೋಗಿ ಹೆಸರು ತಗೊಳ್ತಾ ಇಲ್ಲ, ನೀವು ಇರೋ ಹೆಸರನ್ನು ಕೆಡಿಸ್ಕೊಳ್ತಾ ಇದ್ದೀರಿ. ಅವರು ಇವರು ಇದ್ದಿದ್ದು ಅವಳು ಇವಳು ಅಂತ ಮಾತಾಡ್ಕೊಳ್ಳೋ ರೀತಿ ಮಾಡ್ಕೊಂಡಿದ್ದೀರಿ. ಜನ ಹಾಗೆ ಮಾತಾಡ್ತಾ ಇರೋದು ಇವಾಗ. ಯಾಕೆ ಬೇಕಿತ್ತು? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋಂಗೆ ಆ ಪುಟಾಣಿ ಹುಡುಗಿ ಮೇಲೆ ನಿಮ್ಮ ವಯಸ್ಸೇನು, ಆ ಹುಡುಗಿ ವಯಸ್ಸೇನು, ಹೇಳಬಾರ್ದೆಲ್ಲ ಹೇಳಿ ಆ ಹುಡುಗಿಗೆ ಕಣ್ಣೀರು ಹಾಕಿಸಿ, ಕಣ್ಣೀರಲ್ಲೇ ಕೈ ತೋಳ್ಸಿದ್ರಿ. ಇನ್ಸ್ಟೆಂಟ್ ಕರ್ಮ ಅಂತಾರೆ ಮೇಡಮ್ ಇದನ್ನ. ಅಲ್ಲಾಯ್ತು, ಈಗ ರಿಫ್ಲೆಕ್ಟ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು ಈಗಲ್ಲ, ನಾವು ಅಂದ್ಕೊಂಡಂಗೆ ಚರ್ಚೆ ಮಾಡ್ದಂಗೆ ಇದು ಯಾವತ್ತೂ ಕೇಸ್ ಆಗಬೇಕಿತ್ತು, ಚರ್ಚೆ ಆಗಬೇಕಿತ್ತು. ಎಸ್ ಕ್ಯಾಟಗರಿ ಬಗ್ಗೆ ಯಾರಾದರೂ ಸ್ಟೇಷನಲ್ಲಿ ಕಂಪ್ಲೇಂಟ್ ರೇಸ್ ಮಾಡ್ತಾರೆ ಅಂದ್ಕೊಂಡಿದ್ವಿ. ಸ್ವಲ್ಪ ಲೇಟ್ ಆಗಿದೆ. ಈಗೊಬ್ಬರು ಹೈಕೋರ್ಟ್ ಲಾಯರು ಬಿಡದಿ ಸ್ಟೇಷನಲ್ಲಿ ಎಫ್.ಐ.ಆರ್ ಹಾಕಿದ್ದಾರೆ. ಸೊ ಉತ್ತರ ಏನು ಕೊಡ್ತೀರಿ? ನಾನು ಹೇಳಿದ್ನಲ್ಲ, ಇರ್ಲಾರ್ದವ್ರು ಇರುವೆ ಬಿಟ್ಕೊಳ್ಳೋದು ಅಂದರೆ ಇದನ್ನೇ ನೋಡಿ ಹೇಳೋದು. ಏನು ಕಡಿಮೆ ಆಗಿತ್ತು ನಿಮಗೆ? ಸುಮ್ಮನೆ ಇಲ್ಲಿದ್ದು ಹೋರಾಟಗಳನ್ನು ಮಾಡ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಂಡಿದ್ರೆ ಆಗ್ತಾ ಇರಲಿಲ್ವಾ? ಅಲ್ಲಿ ಹೋಗಿ ಹೆಸರು ಕೆಡಿಸ್ಕೊಬಂದ್ರಲ್ಲ. ಅಲ್ಲಿಗೆ ಹೋಗಿ ಒಳ್ಳೊಳ್ಳೆ ಹೆಸರು ತಗೊಂಡು ಇವತ್ತು ಉದ್ಧಾರ ಆಗಿರೋರು ತುಂಬ ಜನ ಇದ್ದಾರೆ ಬಿಗ್ ಬಾಸ್ನಲ್ಲಿ. ಬಿಗ್ ಬಾಸ್ ಅದರಿಂದ ಏನಾದರೂ ಉದ್ಧಾರ ಆಗುತ್ತಾ ಅಂತ ಕೆಲವ್ರು ಹೇಳಿದ್ರೆ, ಉದ್ಧಾರ ಆಗಿರೋರ ಸಂಖ್ಯೆ ಇದೆ. ಆಮೇಲೆ ಉದ್ಧಾರ ಆಗುತ್ತಾ ಅಂತ ಹೇಳೋರೇ ಬಿಗ್ ಬಾಸ್ನ ನೋಡ್ತಾರೆ. ಅತ್ಯಂತ ದೊಡ್ಡ ವೇದಿಕೆ ಅದು. ಇಷ್ಟಪಟ್ಟು ನೋಡ್ತಾರೋ ಬೈಯಕ್ಕೆ ನೋಡ್ತಾರೋ, ಒಟ್ಟು ಬಿಗ್ ಬಾಸ್ನಂತೂ ನೋಡ್ತಾರೆ ಜನ. ಅಂತಹ ಕಡೆ ಹೋಗಿ ನೀವು ಇರೋ ಹೆಸರನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಬರ್ದಲೆ ನೀವು ಒಂದಿನ ಇದ್ದು ಬಂದಿದ್ರು ಪರವಾಗಿಲ್ಲ. ಬಿಗ್ ಬಾಸ್ ಅಶ್ವಿನಿ ಅಂತಾನೆ ಕರಿತಾ ಇದ್ವಿ ನಾವು. ಒಂದು ದಿನ ಅಥವಾ 2 ದಿನ ಇದ್ದು
ಒಳ್ಳೆ ನಿಮ್ಮ ಫೇಸ್ನ ಇಲ್ಲಿ ತನಕ ಹೆಂಗೆ ಕಾಪಾಡ್ಕೊ ಬಂದಿದ್ರಿ ಅದನ್ನೇ ಅಲ್ಲಿ ತೋರಿಸಿ ಬಂದಿದ್ರೆ ಇನ್ನೊಂದು ಸ್ವಲ್ಪ ಹೆಸರು ಚೆನ್ನಾಗಿ ಆಗ್ತಾಯಿತ್ತು. ಬಟ್ ಈಗ ನಿಮ್ಮ ಪದ ಬಳಕೆ, ನೀನು ಎಲ್ಲಿಂದ ಬಂದಿರೋಳು ಅನ್ನೋದು ಗೊತ್ತಾಗುತ್ತೆ. ನೀವು ಹುಟ್ಟೇನೆ ಕೋಟಿ ಕುಳ ಅಂದರೆ ಎಲ್ಲರೂ ಹಾಗೆ ಆಗಿರ್ಬೇಕಾ? ಆಮೇಲೆ ನಿಮಗೆ ಅಲ್ಲಿಗೆ ಬಿಗ್ ಬಾಸಿಗೆ ಹೋಗ್ತಾ ಇದ್ದೀರ ಅಂದಾಗ ಗೊತ್ತಿರಲಿಲ್ವಾ ನಾನು ಒಬ್ಬ ಕಂಟೆಸ್ಟೆಂಟು, ಬೇರೆಯವರು ಒಬ್ಬ ಕಂಟೆಸ್ಟೆಂಟು, ಹೆಂಗೆ ಆಡಬೇಕು ಅಂತ? ಅಲ್ಲ, ನೀವುಗಳು ಏನೋ ಏನು ಹೇಳ್ತಾರಪ್ಪ ಅದು, ಕಂಟೆಂಟ್ ಕೊಡ್ತೀನಿ ಅಂತ ಹೋಗಿ ಇಂಥ ಕಂಟೆಂಟ್ ಕೊಡ್ತಾ ಇದ್ದೀರಲ್ಲ. ಕಂಟೆಂಟ್ ಕೊಡ್ತೀನಿ ಅಂತ ಹುಡುಗಿರಿ ಕಾಲಿಳಿಯಕ್ಕೆ ಹೋದ್ರಿ, ನಿಮ್ಮ ಕಾಲನ್ನ ನೀವೇ ಹೇಳ್ಕೊಳ್ತಾ ಇದ್ದೀರಿ. ಆ ಹುಡುಗಿ ಕಾಲಿಳಿಯಕ್ಕೆ ಹೋಗಿ ನೀವೇ ಸರಿಯಾಗಿ ಜಾರು ಬಿದ್ದಿದ್ದೀರಿ ಇವಾಗ. ಏನಪ್ಪ, ಕನ್ನಡ ಪರ ಹೋರಾಟಗಾರ್ತಿಯ ಬಾಯಲ್ಲಿ ನೀನು ಎಲ್ಲಿಂದ ಬಂದಿದ್ಯಾ ಅನ್ನೋದು ಗೊತ್ತಾಗುತ್ತೆ. ಕನ್ನಡದ ಶಾಲ್ ಹಾಕ್ಕೊಂಡು ಹೆಣ್ಮಕ್ಳಿಗೆ ನಾಡು ನುಡಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳೋ ಹೆಣ್ಮಗಳು ಬಾಯಲ್ಲಿ ಎಸ್ ಕೆಟಗರಿ ಅಂತ ಪದ ಬರುತ್ತೆ. ಏನು ಮೇಡಮ್ ಇದೆಲ್ಲ? ಅಶ್ವಿನಿ ಗೌಡ ಅವರೇ, ಬೇಕಿತ್ತಾ ಇದು? ಈ ಎಸ್ ಕೆಟಗರಿ ಬಗ್ಗೆ ವಿಡಿಯೋ ನೋಡಿದ್ರೆ ನಿಮ್ಗೇನು ಅನ್ನಿಸ್ತು? ಅವ್ರು ಈ ಜಾತಿ ಬಗ್ಗೆನಾ ಅಥವಾ ಬೇರೆದ್ರ ಬಗ್ಗೆ ಮಾತಾಡಿದಾರಾ? ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಈ ಎಸ್ ಕೆಟಗರಿ ಅಂದರೆ ನಿಮ್ಗೇನು ಅನ್ನಿಸ್ತು? ಆ್ಯಂಡ್ FIR ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಿವ್ ಅ ಕಾಮೆಂಟ್. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.